ಶುಕ್ರವಾರದ ಫಸ್ಟ್ ಪ್ರೋಮೋದಲ್ಲಿ ಮಾಳು ಫ್ಯಾಮಿಲಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾರೆ. ಮಾಳು ಹೆಂಡತಿ, ಮಾಳುನ ಇಬ್ಬರು ಮಕ್ಕಳು. ಆ ಮಕ್ಕಳಿಗೆ ನೋಡ್ಬೇಕು ನೀವು, ಮಾಳು ಮಾಡ್ಕೊಂಡಿದ್ದಾನಲ್ಲ ಕಟಿಂಗ್, ಅದೇ ಥರ ಸೇಮ್ ಇಬ್ಬರಿಗೂ ಮಕ್ಕಳು ಕಟಿಂಗ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಅವ್ರ ಹೆಂಡತಿ. ಮಾಳುನ ಹೆಂಡತಿ ಸಹ ತುಂಬ ಚೆನ್ನಾಗಿ ಸಾಂಗ್ ಆಡ್ತಾರೆ. ಅವ್ರ ಮಕ್ಕಳು ನೋಡಲು ತುಂಬ ಚೆನ್ನಾಗಿದ್ದಾರೆ. ಬಿಗ್ ಬಾಸ್ ಮನೆ ತುಂಬ ಓಡಾಡ್ತಾ, ಬಾಲಿನ ಜೊತೆ ಆಟ ಆಡ್ತಾ, ಸ್ವಿಮ್ಮಿಂಗ್ ಪೂಲಲ್ಲಿ ಮಾಳು ಹಾಗೂ ಇಬ್ಬರು ಮಕ್ಕಳ ಜೊತೆ ಆಟ ಆಡ್ತಾರೆ. ಇನ್ನು ನಿನ್ನೆ ಎಪಿಸೋಡಲ್ಲಿ ನೀವು ನೋಡಿರಬಹುದು, ಕಾವ್ಯ ಅವ್ರ ಮನಿ ಫ್ಯಾಮಿಲಿ, ಕಾವ್ಯ ಅವ್ರ ತಮ್ಮ ಹಾಗೂ ಅವ್ರ ತಾಯಿ ಬಂದಿದ್ದಾರೆ. ಬಿಗ್ ಬಾಸ್ ಮನೆಯ ಮೂಲ ನಿಯಮದ ಪ್ರಕಾರ ನಾಮಿನೇಷನ್ ವಿಚಾರವಾಗ್ಲಿ ಅಥವಾ ಹೊರಗಡೆ ಏನ್ ನಡೀತದ ಅನ್ನೋ ವಿಚಾರವಾಗ್ಲಿ ಯಾರು ಮನೆ ಒಳಗಡೆ ಮಾತಾಡೋಂಗಿಲ್ಲ. ಇನ್ನು ನೋಡ್ಬೇಕು, ಬಿಗ್ ಬಾಸ್ ವಾರ್ನಿಂಗ್ ಕೊಟ್ಟು ಇಟ್ಕೋಬಹುದಿತ್ತು, ಆದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದ್ರ ಅಂತೇಳಿ ಎಪಿಸೋಡ್ ನೋಡ್ಬೇಕು. ಅದು ಏನೇ ಆಗ್ಲಿ, ಈ ವಾರದ ಕ್ಯಾಪ್ಟನ್ ಮಾತ್ರ ಗಿಲ್ಲಿನೇ. ಯಾಕೆಂದ್ರೆ ಆಲ್ರೆಡಿ ಮನೆಗೆ ಬಂದ 5-6 ಫ್ಯಾಮಿಲಿಗಳಲ್ಲಿ 3 ಜನ ಗಿಲ್ಲಿ ಕ್ಯಾಪ್ಟನ್ ಆಗಲಿ, ಗಿಲ್ಲಿ ಕ್ಯಾಪ್ಟನ್ ನೋಡ್ಬೇಕಂತೇಳಿ ಹೇಳಿದ್ದಾರೆ. ಗಿಲ್ಲಿಯ ಫೋಟೋವನ್ನು ಗಿಲ್ಲಿ ಕ್ಯಾಪ್ಟನ್ ಆಗಲಿ, ಗಿಲ್ಲಿ ಕ್ಯಾಪ್ಟನ್ ಆಗೋದನ್ನು ನಾವು ನೋಡಬೇಕು, ಮನೆಯನ್ನು ಹೇಗೆ ಹ್ಯಾಂಡಲ್ ಮಾಡ್ತಾನಂತ ನೋಡಬೇಕು ಅಂತೇಳಿ ಗಿಲ್ಲಿ ಫೋಟೋವನ್ನು ತಗೊಂಡು ಆ ಬೋರ್ಡಲ್ಲಿ 3 ಜನ ಅಂಟಿಸಿದ್ದಾರೆ. ಇನ್ನೂ ಒಂದಿಷ್ಟು ಜನ ಮನೆಯ ಫ್ಯಾಮಿಲಿ ಬರಬೇಕಾಗಿದೆ. ಅವರಲ್ಲಿ ಯಾರ್ಯಾರ ಹೆಸರನ್ನು ಕ್ಯಾಪ್ಟನ್ಗೆ ಸೂಚಿಸ್ತಾರಂತ ನೋಡಬೇಕು. ಆಲ್ರೆಡಿ ಗಿಲ್ಲಿಯ 3 ಫೋಟೋ ಇರೋದ್ರಿಂದ ಇನ್ನು ಒಬ್ಬರು ಇಬ್ಬರು ಚಾಯ್ಸ್ ಮಾಡಿದರೂ ಸಹ ಗಿಲ್ಲಿನೇ ಕ್ಯಾಪ್ಟನ್ ಪಕ್ಕ. ಬಿಗ್ ಬಾಸ್ ನಿನ್ನೆ ಎಪಿಸೋಡಲ್ಲಿ ಕಾವ್ಯನಿಗೆ ಒಂದಿಷ್ಟು ಮಾತು ಹೇಳೋ ಇದರಲ್ಲಿ, ಕಾವ್ಯ ನೀನು ಯಾಕೆ ಗಿಲ್ಲಿನ ಬಿಟ್ಕೊಡ್ತೀಯ, ಗಿಲ್ಲಿ ನಿನ್ನನ್ನು ಯಾವತ್ತೂ ಬಿಟ್ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನೋಡಿರಬಹುದು ನೀವು ಸಹ. ಕಾವ್ಯ ಮತ್ತು ಅವ್ರ ತಾಯಿ ಅವ್ರ ತಮ್ಮ ಸೋಫಾ ಮೇಲೆ ಕುಂತ್ಕೊಂಡು ನೀನು ಗಿಲ್ಲಿನ ನಾಮಿನೇಟ್ ಯಾಕೆ ಮಾಡಿದೆ, ಮಾಡಬಾರ್ದಿತ್ತು ಅಂತೇಳಿ ಕಾವ್ಯನ ತಮ್ಮ ಕೇಳ್ತಿದ್ದಾನೆ ಕಾವ್ಯಾಗ. ಯಾಕೆ ಅಂದರೆ ನಾಮಿನೇಟ್ ವಿಚಾರ ಆಗಲಿ, ನಾಮಿನೇಷನ್ ವಿಚಾರ ಆಗಲಿ ಯಾರು ಮನೆಯಾಗ ಮಾತಾಡೋಂಗಿಲ್ಲ, ಸ್ವತಃ ಸ್ಪರ್ಧಿಗಳೇ ಮಾತಾಡೋಂಗಿಲ್ಲ ಅಂತ ಬಿಗ್ ಬಾಸಿನ ಮೂಲ ನಿಯಮ. ಅದು ವಿಲನ್ ಟಾಸ್ಕಲ್ಲಿ ಮಾತ್ರ ವಿಲನ್ ಅವಕಾಶ ಕೊಟ್ಟಿದ್ದರಿಂದ ಚರ್ಚೆ ಮಾಡಿ ನಾಮಿನೇಟ್ ಮಾಡಿದರೆ ಹೊರತು ಆಲ್ಮೋಸ್ಟ್ ನಾಮಿನೇಟ್ ಮಾಡೋದನ್ನು ಚರ್ಚೆ ಮಾಡಬಾರ್ದು, ಒಬ್ಬರಿಗೊಬ್ಬರು ಹೇಳ್ಬಾರ್ದು ಅಂತೇಳಿ ಮೂಲ ನಿಯಮ ಇದೆ.